ಇನ್ಮಿಂದ ನನ್ ಫ್ರೆಂಡ್ಸ್ ಮುಂದೆ ನನ್ನ ಹೆಂಡತಿಗೆ ಬಟ್ಟೆ ಕೊಡಿಸ್ತೆ ಅಂತ ಹೇಳಂಗಿಲ್ಲ. ಇನ್ನೇನ್ ಹೇಳ್ಬೇಕು? ಗಿಫ್ಟ್ ಕೊಟ್ಟೆ ಅಂತ ಹೇಳ್ಬೋದಲ್ಲ. ಮತ್ತೆ ಅಷ್ಟೇ ಗಲೀಜಾಗಿದೆ, ಸುಮ್ನೆ ದುಡ್ಡು ವೇಸ್ಟ್ ಮಾಡ್ತೀರಾ. ಅಟ್ಲೀಸ್ಟ್ ಕಾರ್ ವಾಶ್ ಮಾಡ್ಸದ್ಮೇಲೆ 2 ದಿನ ತನಕ ಕಾರು ಪಳ ಹೊಳಿತಾ ಇರುತ್ತೆ. ನೀವುಗಳು ಸಲೂನ್ಗೆ ಹೋಯ್ತಿರಲ್ಲ ತಿಂಗ್ಳಿಗೆ ಒಂದೊಂದ್ಸಲ, ಹೋಗಾಗ ಹೆಂಗಿರ್ತೀರಾ ಬರುವಾಗ್ಲೂ ಹಂಗೆ ಇರ್ತೀರಾ. ಈ ಹೆಣ್ಮಕ್ಳು ಬುದ್ಧಿವಂತಿಕೆನ ಹೇಗ್ ಮೆಚ್ಕೋಬೇಕು ಅಂತಂದ್ರೆ ಅದೇನಮ್ಮದು ಸ್ಕರ್ಟ್ ಅದು ಪ್ಲಾಜೋ ಪ್ಯಾಂಟ್ ನೋಡಿ, ಇದು ತಗೊಂಡಾಗ ಬೈತಾ ಇದ್ದೆ ನಾನು, ಏನಾದ್ರು ಏನ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅನ್ಕೊಂಡು. ಬಟ್ ಇವಾಗ ನಾವು ಉದಯಪುರಲ್ಲಿ ಇದೀವಿ, ರಾಜಸ್ಥಾನಲ್ಲಿ ಉದಯಪುರ್ ಪ್ಯಾಲೇಸ್ ಅಲ್ಲಿ. ಬಟ್ ಇಲ್ಲಿ 90% ಹೆಣ್ಮಕ್ಳು ಅದನ್ನೇ ಹಾಕೊಂಡಿರೋದು. ಇಷ್ಟೆಲ್ಲ ಟೈಮ್ ಎಲ್ಲಿರುತ್ತೆ ನಿಮ್ಗೆ? ಹೆಂಗೆ ಇವೆಲ್ಲ ತಲೆ ಓಡುತ್ತೆ ನಿಮ್ಗಳಿಗೆ? ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಸೋಷಿಯಲ್ ಮೀಡಿಯಾದ ಇನ್ನೊಂದು ಜೋಡಿಯ ಬಗ್ಗೆ ಮಾತನಾಡೋದಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಅವರು ಬೇರೆ ಯಾರು ಅಲ್ಲ, ಮನು ಹಾಗೂ ಚಂದು ಜೋಡಿ. ಎಸ್, ನಾನಿವತ್ತು ಮೈಸೂರು ಜೋಡಿ ಬಗ್ಗೆ ಮಾತಾಡ್ತಿದ್ದೀನಿ. ನಾನ್ ಯಾಕೆ ಈ ಜೋಡಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ರೆ, ಈ ಜೋಡಿಯ ನ್ಯಾಚುರಲ್ ಕಂಟೆಂಟ್ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ಅಂಡ್ ನೋಡೋದಕ್ಕೂ ಕೂಡ ಕ್ಯೂಟ್ ಆಗಿರುತ್ತೆ. ಎಲ್ಲೂ ಕೂಡ ಓವರ್ ಆಗಿ ಅಂತೂ ಅನ್ಸೋದೇ ಇಲ್ಲ. ಚಂದು ಅವರು ಸಿಟಿಲಿ ಬೆಳೆದಿರುವಂತಹ ಹುಡುಗಿ, ಆದ್ರೆ ಮನು ಅವರು ಹಳ್ಳಿ ಹುಡುಗ. ಇವರು ಮೂಲತಃ ಮೈಸೂರಿನವರು. ಹಾಗಂತ ಹಳ್ಳಿಯಲ್ಲೇನು ಓದಿಲ್ಲ, ಸಿಟಿಯಲ್ಲೇ ಓದಿ ಒಂದೊಳ್ಳೆ ಉದ್ಯೋಗದಲ್ಲಿ ಕೂಡ ಇರುವಂತವ್ರು. ಚಂದು ಅವರು ಸಿಟಿ ಹುಡುಗಿ ಆದ್ರೂ ಕೂಡ ಹಳ್ಳಿ ಜೀವನಕ್ಕೆ ಹೊಂದ್ಕೊಂಡು ಗಂಡನ ಮನೆಯವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಮನು ಅವರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಆ ಕಡೆ ಆಫೀಸ್ನು ಮೇಂಟೈನ್ ಮಾಡ್ತಾರೆ, ಈ ಕಡೆ ತಮ್ಮ ಕೃಷಿಯನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ತಾರೆ. ಮನು ಅವರು ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಾರೆ, ಹಾಗೇನೆ ತನ್ನ ಕೃಷಿಯನ್ನ ಕೂಡ ಮಾಡ್ಕೊಂಡು ಹೋಗ್ತಾರೆ. ಇದು ಇವರ ಸ್ಪೆಷಾಲಿಟಿ. ಇವರು ಕೃಷಿ ಬಗ್ಗೆ ಆಗಾಗ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ನೀವು ಕೆಲಸ ಮಾಡುವ ಕಂಪನಿ ಏನಾದ್ರೂ ಹತ್ರ ಇದ್ರೆ ಬೆಳಿಗ್ಗೆ ಬೇಗ ಎದ್ದು ತೋಟದ ಕೆಲಸ ಅಥವಾ ಜಮೀನ್ ಕೆಲಸ ಮಾಡಿ ಅಪ್ಪ ಅಮ್ಮನ್ಗೆ ಹೆಲ್ಪ್ ಮಾಡಿ ಆಮೇಲೆ ಕಂಪ್ನಿ ಕೆಲಸಕ್ಕೆ ಹೋಗಿ ಅಂತ ಯುವಕರಿಗೆ ಆಗಾಗ ಹೇಳ್ತಿರ್ತಾರೆ. ಇದನ್ನ ಕೇಳೋದಕ್ಕೆ ಖುಷಿ ಆಗುತ್ತೆ. ಇನ್ನು ಚಂದು ಅಂದ್ರೆ ಇವರ ವೈಫ್ ಸಿಂಪಲ್ ಆಗಿ ರೆಡಿಯಾಗಿ ಬಂದು ಏನ್ರಿ ಅಂತ ಡೈಲಾಗ್ ಹೇಳ್ತಾ ಗಂಡ ಮಾಡುವಂತಹ ಕೆಲಸವನ್ನ ತೋರಿಸ್ತಾರೆ. ಹಾಗೂ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಕಾಮಿಡಿ ಮಾಡ್ತಾ ತಮ್ಮ ಜೀವನದ ಕೆಲವೊಂದು ಫನ್ನಿ ಇನ್ಸಿಡೆಂಟ್ ಗಳನ್ನ ಮಾತಾಡ್ತಾ ಕಂಟೆಂಟ್ ಗಳನ್ನ ಮಾಡ್ತಾರೆ. ಹೆಂಡತಿ ಕಾಲ್ ಎಳಿತಿರ್ತಾರೆ ಮನು ಅವರು. ನಮ್ ಜನ ನೀವು ಕೆಲಸ ಮಾಡಿ ಬರೀ ಮನು ಅವ್ರ ಹತ್ರನೇ ಕೆಲಸ ಮಾಡಿಸ್ತೀರಾ ಅಂತಾರೆ. ಆದ್ರೆ ಮನು ಅವ್ರು ಹೇಳ್ತಾರೆ, ನನ್ ಹೆಂಡತಿ ಕೃಷಿ ಮಾಡೋದ್ ಬೇಡ, ನನ್ನನ್ನ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋತಾರೆ, ಅಷ್ಟು ಸಾಕು, ನನ್ನನ್ನು ನೋಡ್ಕೊಳ್ಳೋದು ದೊಡ್ಡ ಕೆಲಸ ಅಂತ ಎಲ್ಲ ಹೇಳ್ತಾರೆ. ಸಿಟಿ ಹುಡುಗಿ ಹಳ್ಳಿಗೆ ಬಂದು ಇಷ್ಟು ಚೆನ್ನಾಗಿರೋದನ್ನ ನೋಡಿ ಆಕ್ಚುಲಿ ಖುಷಿ ಪಡ್ಬೇಕು. ಅದನ್ನ ಬಿಟ್ಟು ಈ ರೀತಿ ನೆಗೆಟಿವ್ ಕಾಮೆಂಟ್ ಮಾಡಬಾರ್ದು ಅಲ್ವಾ. ಅಂಡ್ ಇವರ ಕಂಟೆಂಟ್ ಜರ್ನಿ ಹೇಗ್ ಶುರುವಾಯ್ತು ಅಂತಂದ್ರೆ, ಮನು ಹಾಗೇನೆ ಚಂದು ಅವರು ಮದ್ವೆ ಆದ್ಮೇಲೆ ಒಂದ್ಸಲ ಗೋವಾಗೆ ಹೋಗ್ತಿದ್ರಂತೆ ಟ್ರೈನ್ ಅಲ್ಲಿ. ಆಗ ಚಂದು ಅವರು ಮನು ಅವ್ರ ಹತ್ರ ಕಂಟೆಂಟ್ ಕ್ರಿಯೇಟ್ ಮಾಡೋಣ, ಈ ತರ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡೋಣ ಅಂತ ತುಂಬಾ ಹಠ ಮಾಡಿದ್ರಂತೆ. ಆ ನಂತರ ಇವರು ಕಂಟೆಂಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರಂತೆ. ಸೊ ಅದಾದ ಮೇಲೆ ಇವರ ಕಂಟೆಂಟ್ ತುಂಬಾ ಚೆನ್ನಾಗಿ ಕ್ಲಿಕ್ ಆಯ್ತು. ಈ ಜೋಡಿಯನ್ನ ಜನರೆಲ್ಲರೂ ಕೂಡ ಮೆಚ್ಕೊಂಡ್ರು. ಅಂಡ್ ಇವರಲ್ಲಿರೋ ಸಿಂಪ್ಲಿಸಿಟಿ ನಿಜಕ್ಕೂ ಕೂಡ ಎಲ್ಲರೂ ಮೆಚ್ಕೋಬೇಕಾಗಿರುವಂತದ್ದೇ. ಏನೇ ಇರ್ಲಿ, ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡೋಣ. ನಿಮ್ಮ ಕಂಟೆಂಟ್ ಜರ್ನಿ ಹೀಗೆ ಮುಂದುವರಿಯಲಿ. ಆಲ್ ದ ಬೆಸ್ಟ್ ಮೈಸೂರು ಜೋಡಿಗೆ.